ಜಗಳಪಟ್ಟಣದ ಓಚಿಬೋರಿಯಾ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿಂದು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ವಿಭಾಗ ಹಾಗೂ ಓಚಿಬೋರಿಯಾ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಇವರ ಸಹಯೋಗದೊಂದಿಗೆ ವಿಶ್ವ ಮಾನಸಿಕ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಆರ್ ಚೇತನ್ ಅವರು ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಮಾನಸಿಕ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಎಂಬ ಒಂದೇ ಧ್ಯೇಯವಾಗಿದೆ. 2014-16ರಲ್ಲಿ ಕೇಂದ್ರ ಸರ್ಕಾರ ಸಮೀಕ್ಷೆ ನಡೆಸಿದಾಗ ನಮ್ಮ ರಾಷ್ಟ್ರದಲ್ಲಿ 138 ಕೋಟಿ ಜನಸಂಖ್ಯೆ ಹೊಂದಿದ್ದು, ಅದರಲ್ಲಿ 10% ಜನ ಮಾನಸಿಕ ಆರೋಗ್ಯದಿಂದ ಬಳಲುತ್ತಿದ್ದು, ಇದರಲ್ಲಿ 80% ಜನ ಚಿಕಿತ್ಸೆ ಪಡೆಯದೆ ಬಳಲುತ್ತಿದ್ದಾರೆ. ಇದನ್ನು ಅರಿತ ಭಾರತ ಸರ್ಕಾರ 2017 ಏಪ್ರಿಲ್ 7ರಂದು ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಎಂಬ ಕಾನೂನು ಜಾರಿಗೆ ತಂದಿದ್ದು, ಮಾನಸಿಕ ಅಸ್ವಸ್ಥರಿಗೆ ವಿಶೇಷ ಹಕ್ಕು ಜಾರಿಗೆ ತರಲಾಗಿದೆ. ಇದರಿಂದ ಮಾನಸಿಕ ಅಸ್ವಸ್ಥರಿಗೆ ಉಚಿತ ಆರೋಗ್ಯ ಸೌಲಭ್ಯ ಸೇರಿದಂತೆ ಅನೇಕ ಸೌಲಭ್ಯಗಳು ಸಿಗಲಿದೆ ಎಂದರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಕಾರ್ಯದರ್ಶಿ ರುದ್ರೇಶ್, ಹಿರಿಯ ವಕೀಲರಾದ ಹನ್ನತಪ್ಪ ಕುಂಬಾರ್, ತಿಪ್ಪೇಸ್ವಾಮಿ, ಅರುಣ್ ಕುಮಾರ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜಪ್ಪ, ವೆಂಕಟೇಶ್, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ನಿಯೋಜಕ ಮಂಜುನಾಥ್, ಉಪನ್ಯಾಸಕ ವೈ ನಾಗರಾಜ್ ಸೇರಿದಂತೆ ಇತರೆ ಉಪನ್ಯಾಸಕರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರಿದ್ದರು. ನಿಮ್ಮ ವೈಯಕ್ತಿಕ ಸತ್ಯಗಳು, ಕುಟುಂಬದ ತಂದೆ ತಾಯಿಗಳು ಸಭೆಗಳಿಂದ ನಡೆಸ್ಕೊಳ್ತಿರ್ತಕ್ಕಂಥದ್ದು ಮತ್ತೆ ಕಾನೂನಿಗೆ ಬೆಲೆ ಕೊಡದಿರ್ತಕ್ಕಂಥದ್ದು ನಿಮ್ಮ ತರಗತಿಗಳಿಗೆ ಮತ್ತೆ ಪ್ರಾರಂಭ ಆಗ್ತವೆ. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅನ್ನೋದನ್ನ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕಾಗುತ್ತದೆ. ಈ 2014 ಮತ್ತು 16ರಲ್ಲಿ ಒಂದು ಸಮೀಕ್ಷೆಯನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತದೆ, ಸರ್ವೆಯನ್ನು. ಆ ಸರ್ವೆ ಪ್ರಕಾರ ಈ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಭಾರತ ದೇಶದಲ್ಲೇ ಇರೋ 138 ಕೋಟಿ ಜನಸಂಖ್ಯೆಯಲ್ಲಿ 10% ಈ ಮಾನಸಿಕ ಆರೋಗ್ಯದಿಂದ ಬಳಲುವಂತ ಮನುಷ್ಯರಿದ್ದಾರೆ. ಒಟ್ಟು ಜನಸಂಖ್ಯೆಯಲ್ಲಿ 10% ಅಂದ್ರೆ ಸುಮಾರು 1 ಕೋಟಿಯಷ್ಟು ಮಾನಸಿಕ ರೋಗದಿಂದ ಪೀಡಿತರಾಗಿರುವಂತವರು ಜನಸಂಖ್ಯೆಯಲ್ಲಿ ಇರ್ತಾರೆ. ಅದರಲ್ಲಿ 80% ಜನ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಇಲ್ದಿರಂತ ಮಾನಸಿಕ ಚಿಕಿತ್ಸೆನೇ ಪಡೆದುಕೊಂಡಿರುವಂತ ಮಾನಸಿಕ ರೋಗಿಗಳು ಸಾಕಷ್ಟು ಮಂದಿ ಇದ್ದಾರೆ. 80% ಅಷ್ಟು. ಇದನ್ನು ಅರ್ಥಕೊಂಡು ಭಾರತ ಸರ್ಕಾರ 2017ರಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅನ್ನೋದನ್ನ ಮಾಡ್ತಾರೆ. ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅನ್ನೋದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಈ ಕಾನೂನು ಪ್ರಕಾರ ಮಾನಸಿಕ ಆರೋಗ್ಯ, ಅದನ್ನು ಕನ್ನಡದಲ್ಲಿ ಹೇಳೋದಂದ್ರೆ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಅಂತ 2017, ಇದು ಏಪ್ರಿಲ್ 7, 2017ರಲ್ಲಿ ಜಾರಿ ರೂಪಕ್ಕೆ ಬರುತ್ತೆ. ಈ ಕಾನೂನು ಪ್ರಕಾರ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳಿಗೆ ಯಾವ ಹಕ್ಕುಗಳನ್ನು ಇದರಲ್ಲಿ ವಿಶೇಷವಾಗಿ ಹಕ್ಕುಗಳನ್ನು ನೀಡುತ್ತಾರೆ. ಈ ಕಾಯ್ದೆ ಪ್ರಕಾರ ವಿಶೇಷವಾಗಿ ಅದರಲ್ಲಿ ಮಾನಸಿಕ ಅಸ್ವಸ್ಥತೆಗಳು ಒಳಗಾಗಿರೋರಿಗೆ ಚಿಕಿತ್ಸೆ ನೀಡಬೇಕು. ಅವರು ಮಾನಸಿಕವಾಗಿ ಏನು ಅಸ್ವಸ್ಥ ಆಗಿರ್ತಾರೋ ಅದು ಚಿಕಿತ್ಸೆ ನೀಡಬೇಕಾದ್ರೆ ಅವ್ರಿಗೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡಬೇಕು ಎಂದು ಈ ಕಾನೂನಿನಡಿಯಲ್ಲಿ ಹಕ್ಕುಗಳನ್ನು ನೀಡಿದೆ.